ನಮಸ್ಕಾರ, ಹೇಗಿದ್ದೀರಾ? ಸ್ವಶೈಲ ಕನ್ನಡ ವ್ಲಾಗ್ಸಿಗೆ ಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನೆನ್ನೆನೇ ಹೇಳಿದಾಗೆ ಇದು ನಮ್ಮ ಊರಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಊರಬ್ಬ ಹೇಗಾಯಿತು, ಎಲ್ಲಿ ಇದೆ ನಮ್ಮೂರು ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಕೊನೆ ತನಕ ವ್ಲಾಗ್ನ ನೋಡ್ತಾ ಇರಿ. ಬಹುಶಃ ಹಳ್ಳಿ ಹಬ್ಬ, ಹಳ್ಳಿ ವಾತಾವರಣ ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡಿ. ಪ್ರತಿ ಹಳ್ಳಿಗಳಲ್ಲೂ ಊರಬ್ಬ ಅಂತ ಮಾಡೇ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಬೇಸಿಗೆಯಲ್ಲೇ ಬರೋದು ರೂಢಿ. ಹಾಗೆ ನಮ್ಮೂರಲ್ಲೂ ಯುಗಾದಿ ಹಬ್ಬ ಆಗಿ 15ನೇ ದಿವಸಕ್ಕೆ ಊರಬ್ಬ ಅಂತ ಮಾಡ್ತೀವಿ. ಅಂದರೆ ಪಟ್ಲದಮ್ಮನ ಜಾತ್ರೆ ಅಂತೇಳಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಊರಬ್ಬ ಇರುತ್ತೆ. ಶುಕ್ರವಾರ ಪ್ರಿಪ್ರೇಷನ್ಗಳು, ಮೆರವಣಿಗೆ ಇರುತ್ತೆ. ಶನಿವಾರ ಬೆಳಗ್ಗೆನೇ ಕೊಂಡ ಇರುತ್ತೆ. ಭಾನುವಾರ ಊರಬ್ಬ ಆದಮೇಲೆ ಏನು ಫೇವ್ರೆಟ್ ಪಾರ್ಟ್ ಮಟನ್ ಊಟ ಇರುತ್ತೆ. ಸೊ ನಾವು ಶನಿವಾರ ಹೋಗಿ ಊರಲ್ಲಿರೋ ದೇವಸ್ಥಾನಗಳಿಗೆ ಮಡ್ಲಕ್ಕಿ ಕೊಟ್ಟು ಹಣ್ಣು ಕಾಯಿ ಪೂಜೆ ಮಾಡಿಸಿ ಬರೋವಂಥ ರೂಢಿ ಮೊದಲಿಂದಲೂ. ಅದಕ್ಕೋಸ್ಕರ ಇವಾಗ ಹೊರಟಿದ್ದೀವಿ. ಜಾವದಲ್ಲೇ ಬಿಡಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಎಲ್ಲ ನೆನ್ನೆನೇ ರೆಡಿ ಮಾಡಿದ್ದು ನೋಡಿದ್ದೀರಾ. ಮಡ್ಲಕ್ಕಿ ಆಗಲಿ, ಹಣ್ಣು ಕಾಯಿ ಪೂಜೆ ಸಾಮಾನು ಎಲ್ಲನೂ. ಆದರೆ ಬೆಳಗ್ಗೆ ನಮ್ಮ ಮನೆಗೆ ಒಬ್ಬ ಹೊಸ ಅತಿಥಿಯ ಆಗಮನ ಆಯಿತು. ಹಾಗಾಗಿ ಸ್ವಲ್ಪ ಹೊರಡೋದ್ರಲ್ಲಿ ವ್ಯತ್ಯಾಸ ಆಯಿತು. ಮಾಡ್ಕೊಂಡಿದ್ದೊಂದು ಪ್ಲ್ಯಾನು, ಆದರೆ ಹೋಗುವಾಗ ಸ್ವಲ್ಪ ಅಲ್ಲಿ ಇಲ್ಲಿ ಇದಾಗಿ ಹೊರಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನಮ್ಮೂರು ದಾರಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಮಳೆ ಇಲ್ಲದೆ ಸ್ವಲ್ಪ ಒಣಗ್ದಂಗಿದೆ. ನಮ್ಮೂರು ದಾರಿನಲ್ಲಿ ಕೆರೆ ನೋಡ್ಬೋದು, ಕಾಡು ನೋಡ್ಬೋದು, ಬೆಟ್ಟ ಗುಡ್ಡ ನೋಡ್ಬೋದು, ಎಲ್ಲನೂ ನೋಡ್ಬೋದು. ರೋಡ್ಗಳು ಸ್ವಲ್ಪ ರಿಪೇರಿ ಆಗ್ತಾಯಿದೆ, ಹಂಗಾಗಿ ಧೂಳು ಕೂಡ ನೋಡ್ಬೋದು. ದಾರಿ ಸಾಗಿ ನಮ್ಮೂರಿಗೆ ತಲುಪಿದ್ದೀವಿ. ನೋಡ್ತಿದ್ದೀರಾ ನಮ್ಮೂರಿನ ಹೆಬ್ಬಾಗ್ಲಿದು. ಹಾಗೆ ನಮ್ಮೂರು ಯಾವುದು ಅಂತ ಕೇಳೋದಾದರೆ ಮಂಡ್ಯ ಜಿಲ್ಲೆನಲ್ಲಿರುವಂಥ ನಾಗಮಂಗಲ ತಾಲೂಕಿನ ದೇವಲಾಪುರ ನಮ್ಮೂರು. ಅದು ಹೋಬಳಿನೂ ಹೌದು, ನಮ್ಮ ಹಳ್ಳಿನೂ ಹೌದು. ಅಲ್ಲಿ ಇವತ್ತು ಜಾತ್ರೆ ಇದೆ. ಆ ಸಲುವಾಗಿ ನಾವು ಬಂದಿರೋ ಅಂಥದ್ದು. ತುಂಬ ದೊಡ್ಡ ಊರು. ಎಷ್ಟು ದೊಡ್ಡದು ಅಂತ ನಾನು ನೋಡಿಲ್ಲ, ಯಾಕಂದರೆ ನಾವು ತುಂಬ ಕಮ್ಮಿ ಹೋಗುವಂಥದ್ದು ಹಬ್ಬದಲ್ಲಿ ಅಥವಾ ಏನಾದರೂ ಫಂಕ್ಷನ್ ಇದ್ರಷ್ಟೇ ಹೋಗೋದ್ರಿಂದ ಎಲ್ಲಿ ತನಕ ಇದೆ ಅಂತ ಅಷ್ಟು ಪರಿಚಯ ನನಗೂ ಇಲ್ಲ. ನನಗೆ ದೇವಸ್ಥಾನದ ದಾರಿ, ನಮ್ಮನೆ ದಾರಿ ಅಷ್ಟೇ ಗೊತ್ತಿರೋದು. ಹಾಗಾಗಿ ಇವಾಗ ಫಸ್ಟ್ ನಾವು ಊರು ತಲುಪಿದ ಮೇಲೆ ಫಸ್ಟ್ ಪೂಜೆ ಕೊಡುವಂಥದ್ದು ಪಟ್ಲದಮ್ಮನ ದೇವಸ್ಥಾನದಲ್ಲಿ. ಇವಾಗ ಏನು ನೋಡ್ತಿದ್ದೀರಾ, ಇದೇ ದೇವಸ್ಥಾನ. ಈ ದೇವಸ್ಥಾನದಲ್ಲೇ 2 ದೇವಸ್ಥಾನ ಇದೆ. ಟೋಟಲ್ ನಾವು 12 ಮಡ್ಲಕ್ಕಿನ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. 12 ದೇವಸ್ಥಾನಕ್ಕೆ ಒಂದೇ ಕಾಂಪೌಂಡಲ್ಲಿ 2 ಇರುತ್ತವೆ ಅಥವಾ ಅಕ್ಕಪಕ್ಕ ಇರುತ್ತೆ. ಈ ರೀತಿ ಬಂದು ಇಲ್ಲಿ ಇವಾಗೆಲ್ಲ ತಟ್ಟೆ ರೆಡಿ ಮಾಡ್ಕೊತಿದ್ದೀನಿ. ಪ್ರತಿ ದೇವಸ್ಥಾನಕ್ಕೂ ಮಡ್ಲಕ್ಕಿ ಜೊತೆ ತೆಂಗಿನಕಾಯಿ, ಬಾಳೆಹಣ್ಣು, ಕಡ್ಡಿ, ಕರ್ಪೂರ, ಎಲೆ, ಅಡಿಕೆ, ಹೂವು ಮತ್ತು ದಕ್ಷಿಣೆ ಇದಿಷ್ಟನ್ನು ರೆಡಿ ಮಾಡಿ ತಟ್ಟೆನಲ್ಲಿ ಜೋಡಿಸಿ ಕೊಡೋ ಅಂಥದ್ದು ಪೂಜೆಗೆ. ಇಲ್ಲೇ 2 ದೇವಸ್ಥಾನ ಇರೋದ್ರಿಂದ ಒಂದು ಕವರ್ಗೆ ಹಾಕೋತಿದ್ದೀನಿ, ಒಂದು ತಟ್ಟೆ ಜೋಡಿಸ್ಕೊತಿದ್ದೀನಿ. ಮತ್ತು ಕಾರ ಹತ್ರ ಯಾರು ಬರೋದು, ಈ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿದ ತಕ್ಷಣ ಪೂಜೆ ಕಾಯಿನ ಕವರ್ಗೆ ಹಾಕ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ತಟ್ಟೆ ರೆಡಿ ಮಾಡ್ಕೋಬೋದು ಅಂತ. ಹಿಂದೆಗಡೆ ಡಿಕ್ಕಿ ಫುಲ್ಲು ಚೀಲ ತುಂಬಿಟ್ಟಿದೆ. ಕಾಯಿ, ಬಾಳೆಹಣ್ಣು, ಹಣ್ಣು, ಹೂವು ಅದೆಲ್ಲ ಎಲ್ಲಿ ನಿಲ್ಲಿಸ್ತೀವೋ ಒಂದೊಂದು ಕಡೆ 2 ದೇವಸ್ಥಾನ ಇದೆ. ಹಾಗಾಗಿ ಒಂದು ಕವರಿಗೆ ಒಂದು ತಟ್ಟೆಗೆ ಪೂಜೆ ಆದಮೇಲೆ ಮತ್ತೆ ಎಕ್ಸ್ಚೇಂಜು ಈ ರೀತಿ ಮಾಡ್ಕೊಂಡಿದ್ದು. ಬನ್ನಿ ನಮ್ಮೂರು ಹಬ್ಬ ನೋಡ್ತಾ ಹಾಗೆ ಅಮ್ಮನವ್ರ ದರ್ಶನ ಮಾಡಿಸ್ತೀನಿ. ಪಟ್ಲದಮ್ಮನ ದೇವಸ್ಥಾನದಲ್ಲಿ ಯಾವಾಗ್ಲಿಗಿಂತಲೂ ಜನ ಸ್ವಲ್ಪ ಕಮ್ಮಿ ಇದ್ದರು. ಹಾಗಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಂದೊಂದ್ಸಲಿ ಕರೆಂಟ್ ಇರಲ್ಲ, ಒಂದೊಂದ್ಸಲಿ ತುಂಬ ರಶ್ ಇರುತ್ತೆ, ಶೆಕೆ. ಈ ವರ್ಷ ತುಂಬ ಚೆನ್ನಾಗಿ, ತುಂಬ ಕಾಮಾಗಿ ದರ್ಶನ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ.
ಪ್ರತಿ ದೇವಸ್ಥಾನದಲ್ಲೂ ಹಣ್ಣು ಕಾಯಿ ಪೂಜೆ ಆದಮೇಲೆ ಹೊರಡಬೇಕಾದ್ರೆ ಈಡ್ಗಾಯಿ ಹೊಡೆದು ಆಮೇಲೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗುವಂಥ ರೂಢಿ. ಆ ಎರಡು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಎರಡು ದೇವಸ್ಥಾನಕ್ಕೆ ಈಡ್ಗಾಯಿ ಹೊಡೆದು ಇವಾಗ ನೆಕ್ಸ್ಟು ದರ್ಶನಕ್ಕೆ ಬಂದಿರೋದು ನಾವಿಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ನಮ್ಮೂರ ಕೆರೆ ಪಕ್ಕದಲ್ಲೇ ಇದೆ. ತುಂಬ ದೊಡ್ಡ ವಿಗ್ರಹ ಇರೋವಂಥ ಆಂಜನೇಯ ಸ್ವಾಮಿ ದೇವಸ್ಥಾನನ ಇಲ್ಲಿ ನೋಡ್ಬೋದು. ಆ ಎರಡು ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲೇ ಸ್ವಲ್ಪ ಲೇಟ್ ಆಯಿತು. ಆ ಎರಡಕ್ಕಲ್ಲ, ಮಿಕ್ಕಿದೆಲ್ಲ ದೇವಸ್ಥಾನಕ್ಕೆ ಹೋಲಿಸ್ಕೊಂಡ್ರೆ ದರ್ಶನ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಅನ್ಬೋದು. ಯಾಕಂದರೆ ಐನೂರು ಬಂದಿದ್ದ ಪ್ರತಿಯೊಬ್ಬರಿಗೂ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿ ಅವ್ರದ್ದು ಹಣ್ಣು ಕಾಯಿ ತಟ್ಟೆ ತೊಗೊಂಡು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಆದರೂ ದರ್ಶನ ತುಂಬ ಚೆನ್ನಾಗಾಯಿತು. ಆಂಜನೇಯ ಸ್ವಾಮಿ ದರ್ಶನ ಮುಗಿಸಿ ಮಾರಮ್ಮ ದೇವಿ ದರ್ಶನಕ್ಕೆ ಬಂದಿದ್ದೀವಿ. ಇದೊಂದು ಪುಟ್ಟ ಗುಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಕೆರೆ ಪಕ್ಕಕ್ಕೆ ಆದಂಗೆ ಇದೆ, ಕೆರೆ ಪಕ್ಕ. ಇಲ್ಲಿ ಒಮ್ಮೊಮ್ಮೆ 500 ಇರ್ತಾರೆ, ಒಮ್ಮೊಮ್ಮೆ ಇರೋದಿಲ್ಲ. ನಾವೇ ಪೂಜೆ ಸಾಮಾನು ಇಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಇವತ್ತು 500 ಮನೆಯವರು ಇದ್ದರು, ಅವರೇ ಮಾಡಿಕೊಟ್ರು. ಅಲ್ಲಿ ದರ್ಶನ ಮುಗಿಸಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಲಕ್ಷ್ಮೀಕಾಂತಸ್ವಾಮಿ ದೇವಸ್ಥಾನ ಇದೆ. ಇದು ಲಕ್ಷ್ಮೀಕಾಂತಸ್ವಾಮಿ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಎರಡೂ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳು. ಮೊದಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ದರ್ಶನ ಮಾಡಬೇಕು, ಆಮೇಲೆ ಲಕ್ಷ್ಮೀಕಾಂತಸ್ವಾಮಿ ದರ್ಶನ ಮಾಡಬೇಕು. ಯಾಕಂದರೆ ಉಗ್ರ ರೂಪ ನೋಡಿ ಆಮೇಲೆ ಶಾಂತ ರೂಪ ನೋಡಿ ದರ್ಶನ ಪಡೀಲಿ ಅನ್ನೋ ಉದ್ದೇಶ. ಅಬ್ಬಾ ಏನು ಬಿಸಿಲು ಅಂತೀರಾ, ಕಾಲು ಇಡೋಕ್ಕಾಗ್ತಿರ್ಲಿಲ್ಲ. ಬಾಣ್ಲಿಲ್ಲ ಹಾಕೊಂಡು ಬಾಡಿಸ್ದಂಗಿತ್ತು. ಸುಟ್ಟೋಯ್ತಾವಿಲ್ಲ ಕಾಲು. ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಇನ್ನೊಂದು ರೋಡ್ ಮುಂದೆ ಬಂದರೆ ಇಲ್ಲಿ 2 ದೇವಸ್ಥಾನ ಇದೆ ಒಂದೇ ಕಾಂಪೌಂಡಲ್ಲಿ. ಇಲ್ಲಿ 2 ದೇವಸ್ಥಾನಕ್ಕೆ ಪೂಜೆ ಕೊಡ್ತೀವಿ. ಒಂದು ಲಕ್ಷ್ಮೀ ದೇವಿ ಹಾಗೆ ಇನ್ನೊಂದು ಮಾಸ್ತಮ್ಮ ದೇವಿ. ಎರಡಕ್ಕೂ ಪೂಜೆ ಮುಗೀತು. ಕೊನೆಯದಾಗಿ ಈಡ್ಗಾಯಿ ಹೊಡೆದು ಹೋಗೋದಷ್ಟೇ. ಹಾಗೆ ಅಲ್ಲಿ ಯಾರೋ ತಂಬಿಟ್ಟು ಕೇಳಿ ಈಸ್ಕೊಂಡ್ವಿ ನಾವೇ. ಒಂದು ಹಸಕ್ಕಿ ತಂಬಿಟ್ಟು ಹಾಗೆ ಎಳ್ಳು ತಂಬಿಟ್ಟು ಕೊಟ್ಟಿದ್ದು. ಜಾಸ್ತಿನೇ ಕೊಟ್ಟಿದ್ರು, ಅಂದರೂ ಅದು ನಮಗೆ ಸಾಲಿಲ್ಲ. ಅದನ್ನೇ ಕಿತ್ಲಾಡ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು ತಂಬಿಟ್ಟು. ಅದಾದಮೇಲೆ ಇಲ್ಲಿ ಬಂದಿದ್ದಂಥದ್ದು ಇಲ್ಲೂ ಕೂಡ 2 ದೇವರಿದೆ. ಒಂದು ಮೆರವಣಿಗೆಗೆ ಹೋಗಿದೆ, ಒಂದು ಕೋಣಮ್ಮ ದೇವಿ, ಇನ್ನೊಂದು ದೇವ್ರ ಹೆಸರು ಸರಿಯಾಗಿ ನೆನಪಾಗ್ತಾಯಿಲ್ಲ ನನಗೆ, ಸಾರಿ. ಇಲ್ಲಿ ಕೂಡ ದರ್ಶನ ಮಾಡ್ತಾಯಿದ್ದೀವಿ ಈಗ.
ಯೂಶ್ವಲಿ ರಂಗನಾಥ ಸ್ವಾಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಕೋಣಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನಮ್ಮ ಮನೆಯವ್ರ ಅಣ್ಣ ಇರಲಿಲ್ಲ, ಹಾಗಾಗಿ ಬಾಗ್ಲಾಕಿತ್ತು ಅಂತೇಳಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಇದು ನಮ್ಮ ದೇವಸ್ಥಾನ, ನಮ್ಮ ಮನೆ ದೇವರ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ. ನಮ್ಮ ಕುಟುಂಬಕ್ಕೆ ಸೇರಿದಂಥದ್ದು. ಇಲ್ಲಿ ನಮ್ಮ ಮನೆಯವರ ದೊಡ್ಡಪ್ಪನ ಮಗನೇ ಪೂಜೆ ಮಾಡ್ತಾರೆ. ಹಾಗೆ ನಮ್ಮ ಮಾವ ಹುಟ್ಟಿ ಬೆಳೆದಿದ್ದ ಮನೆ ಪಕ್ಕನೇ ಈ ದೇವಸ್ಥಾನ ಇರೋದು. ಆ ಮನೆಯನ್ನೆಲ್ಲ ನಾನು ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ಅದರಲ್ಲಿ ನಮ್ಮ ಮಾವನವರ ಅಣ್ಣನ ಸಂಸಾರ ಇದೆ, ಹಾಗಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ತೋರ್ಸೋಕೆ ಹೋಗಿಲ್ಲ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇವತ್ತಿನ ಕೊನೆ ದರ್ಶನಕ್ಕೆ ಬಂದಿದ್ದೀವಿ, ದೇವಿ ದರ್ಶನಕ್ಕೆ. ಇದು ಚಿಕ್ಕಮ್ಮ ದೇವಿ ದೇವಸ್ಥಾನ. ಊರು ಹೊರಗಡೆ ಹೊಲದ ಮಧ್ಯೆ ಇರೋವಂಥದ್ದು. ಇದು ರೀಸೆಂಟಾಗಿ ಕಟ್ಟಿರೋವಂಥದ್ದು. ರೀಸೆಂಟಾಗಿ ಅಂದರೆ ನಾನು ಮದುವೆ ಆದಮೇಲೆ ಇದು ಕಟ್ಟಿರೋವಂಥ ದೇವಸ್ಥಾನ. ಒಂದು 10 ವರ್ಷ ಆಯಿತು ಅಂತ ಅನಿಸುತ್ತೆ. ಎಲ್ಲ ದೇವ್ರ ದರ್ಶನಗಳನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ 3 ಗಂಟೆ 3:15 ಆಗ್ತಿತ್ತು. ಊರಲ್ಲಿ ಸ್ವಲ್ಪ ಹೊತ್ತಿದ್ವಿ. ಇರುತ್ತೆಲ್ಲ ಮಾತುಕತೆಗಳು, ಅಣ್ಣ ತಮ್ಮಂದ್ರದ್ದು ಅಥವಾ ನೆಂಟ್ರದ್ದು ಎಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡ್ತಿದ್ದೀವಿ. ಇಲ್ಲೇನು ನಾವು ಉಳ್ಕೊಳ್ಳೋದಿಲ್ಲ, ಪ್ರತಿ ವರ್ಷವೂ ಅಷ್ಟೇ. ಬೆಳಗ್ಗೆ ಬಂದು ಮಧ್ಯಾಹ್ನದಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಸಂಜೆ ಅಷ್ಟರಲ್ಲಿ ಮನೆ ತಲುಪಿರ್ತೀವಿ. ಈ ವರ್ಷವೂ ಹಾಗೆ ಹೊರಟಿದ್ದೀವಿ. ಇದಾದಮೇಲೆ ಒಂದು 2 ಹಳ್ಳಿ ದಾಟಿದ್ರೆ ನಮ್ಮ ಅತ್ತೆಯವರ ತಂಗಿ ಮನೆ ಸಿಗುತ್ತೆ. ಅವರು ನಮಗೆ ಪಾಲಿಗೆ ಜಮೀನು ಕೊಟ್ಟಿರೋದ್ರಿಂದ ವರ್ಷದಲ್ಲಿ ಒಂದ್ಸಲಿ ರೇಷನ್ ಕೊಡ್ತಾರೆ. ಹಾಗಾಗಿ ಅಲ್ಲಿ ತೊಗೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಅಲ್ಲಿ ಹೋದರೆ ಅವರು ಬೇರೆಯವರಿಗೆ ಪಾಲು ಕೊಟ್ಟಿದ್ವಿ, ಅವರು ಇನ್ನೂ ಕೊಟ್ಟಿಲ್ಲ ಅಳ್ದು ಅಂತ ಎಲ್ಲ ಹೇಳಿ ಅಲ್ಲೂ ತೊಗೊಳೋದಕ್ಕಾಗಲಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲ ಅಂದಮೇಲೆ ಅಂತ ಹೇಳಿ ಮತ್ತೆ ನಾವು ಬೆಂಗಳೂರು ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಸೊ ಇದಿಷ್ಟಾಗಿತ್ತು ನಮ್ಮ ಊರ ಹಬ್ಬದ ಕತೆ. ಜಾತ್ರೆ ಎಲ್ಲ ಏನು ಅಂಗಡಿಗಳೆಲ್ಲ ಏನು ಇಟ್ಟಿರಲಿಲ್ಲ, ಮೋಸ್ಟ್ಲಿ ಬಿಸಿಲು ಅಂತ ಅನಿಸುತ್ತೆ. ಸಂಜೆ ಮೇಲೆ ಅಂಗಡಿ ಅದೆಲ್ಲ ಇರುತ್ತೆ. ಇವತ್ತು ಏನಿದ್ರು ಪೂಜೆ, ಕೊಂಡ ಆ ರೀತಿ ಬೆಳಗ್ಗೆಯಿಂದ ಸಂಜೆ ತನಕ, ಸಂಜೆ ಮೇಲೆ ಜಾತ್ರೆ ಅಂಗಡಿಗಳು ಆ ರೀತಿ ಹಾಕ್ತಾರೆ ಅಂತ ಅನಿಸುತ್ತೆ. ಸೊ ನಾವು ಊರ ಹಬ್ಬ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರು ಕಡೆ ಹೊರಟಿದ್ದೀವಿ. ವಾತಾವರಣ ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ಮಳೆ ಒಂದು ಚೆನ್ನಾಗಿ ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ಅನ್ಬೋದು. ಅಲ್ಲಲ್ಲಿ ಸ್ವಲ್ಪ ಬರಡಾಗಿದೆ ಅಂತ ಅನ್ನಿಸ್ತಿತ್ತು. ಒಂದೊಂದು ಕೆರೆಗಳು ಲಾಸ್ಟ್ ಇಯರ್ ನೋಡಿದ್ರೆ ತುಂಬ ಮಳೆ ಬಂತು, ಎಷ್ಟೊಂದು ಕೆರೆಗಳು ತುಂಬಿತ್ತು. ಯಾವತ್ತೂ ತುಂಬದೇ ಇರೋ ಕೆರೆಗಳೆಲ್ಲ ತುಂಬಿಕೊಂಡಿದ್ವು. ಈ ವರ್ಷ ತುಂಬಿರೋ ಕೆರೆ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಹಾಗಿತ್ತು. ಗೊತ್ತಿಲ್ಲ ಯಾವಾಗ ಮಳೆ ಬರುತ್ತೆ ಅಂತ. ದೇವರಲ್ಲಿ ಕೇಳ್ಕೊಂಡಿದ್ದೀವಿ ಆದಷ್ಟು ಬೇಗ ಸಂಪನ್ನವಾಗಿ ಮಳೆ ಬೆಳೆ ಎಲ್ಲ ಆಗಲಿ ಅಂತ ಹೇಳಿ. ಗೊತ್ತಿಲ್ಲ ಮಳೆ ರಾಯನ ದರ್ಶನ ಯಾವಾಗ ಆಗುತ್ತೆ, ಯಾವಾಗ ಕರುಣೆ ತೋರಿಸ್ತಾರೆ ಅಂತ. ಆದಷ್ಟು ಬೇಗ ಕರುಣೆ ತೋರಿಸಿ ಬರಲಿ ಅಂತ ಕೇಳ್ಕೊತೀನಿ. ಆಲ್ರೆಡಿ ಊಟ ಟೈಮ್ ಮೀರೋಗಿತ್ತು, ಆಲ್ಮೋಸ್ಟ್ ಒಂದು 5 ಗಂಟೆ ಆಗಿತ್ತು. ಸೊ ಲೇಟ್ ಆಯಿತು, ಊಟ ಮಾಡಿರಲಿಲ್ಲ ನಾವಿನ್ನೂ. ಅದಕ್ಕೆ ಇಲ್ಲಿ ಬರ್ತಾ ಮೇಯ್ನ್ ರೋಡಲ್ಲಿ ಒಂದು ಹೋಟೆಲ್ಗೆ ಬಂದ್ವಿ. ಪಾಕಶಾಲಾ ಅಂತ ಅನಿಸುತ್ತೆ, ಮೇ ಬಿ, ಸರಿಯಾಗಿ ಹೆಸರು ನೋಡಿಲ್ಲ ನಾನು. ಇಲ್ಲೆಲ್ಲ ಊಟ ಮಾಡೋಕ್ಕಾಗಲ್ಲ, ಸ್ನ್ಯಾಕ್ಸ್ ರೀತಿ ತೊಗೊಳ್ಳೋಣ ಅಂತ ಹೇಳಿ ಕೂತಿದ್ದೀವಿ. ನೂಡಲ್ಸು, ದೋಸೆ, ಮಂಚೂರಿಯನ್ಸು ಏನೇನು ಬೇಕೋ ಎಲ್ಲ ಆರ್ಡರ್ ಮಾಡಿ ಊಟ ಮಾಡಿ ಮತ್ತು ನಾವು ಹೊರಡ್ತಿದ್ದೀವಿ. ಆವಾಗಲೇ ಹೇಳಿದೆ, ನಮ್ಮನೆಗೆ ಒಬ್ಬರು ವಿಶೇಷವಾಗಿರೋ ಹೊಸ ಅತಿಥಿ ಬಂದಿದ್ದಾರೆ, ಪುಟ್ಟ ಅತಿಥಿ ಬಂದಿದ್ದಾರೆ. ಅವ್ರನ್ನ ನೋಡೋಕೆ ಹೋಗಬೇಕು. ಪೂಜೆ ಇದ್ದಿದ್ದರಿಂದ ಪೂಜೆಗೆ ಬರಲೇಬೇಕಿತ್ತು ನಾವು, ಹಾಗಾಗಿ ಬಂದಿದ್ದು. ಇಲ್ಲಿದ್ದರೆ ಬೆಳಗ್ಗೆನೇ ಹೋಗಿ ಅವ್ರನ್ನ ನೋಡ್ಕೊಬರ್ಬೋದಿತ್ತು. ಸೊ ಇಲ್ಲೆಲ್ಲ ಊಟ ಮುಗಿಸಿ ಬೇಗ ಅವ್ರನ್ನ ನೋಡೋಣ ಅಂತ ಹೊರಡ್ತಾ ಇದ್ದೀವಿ. ನಾವು ನಮ್ಮನೆ ಕಡೆಗೆ, ಸೂರ್ಯ ಅವ್ರ ಮನೆ ಕಡೆಗೆ ತುಂಬ ಬ್ರೈಟಾಗಿ ಹೊರಡ್ತಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ನಮ್ಮೂರ ಹಬ್ಬದ ವ್ಲಾಗ್, ನಮ್ಮ ಊರಿನ ದೇವಸ್ಥಾನಗಳ ಪರಿಚಯ. ಇದಿಷ್ಟು ಲಾಸ್ಟ್ ಇಯರ್ ಕೂಡ ವ್ಲಾಗ್ ಮಾಡಿದೆ, ಆದರೆ ಅದು ಪೂರ್ತಿ ಆಗಿರಲಿಲ್ಲ. ಈ ವರ್ಷ ಪೂರ್ತಿ ಆಯಿತು ಅನ್ನೋದೊಂದು ತೃಪ್ತಿ. ಸಿಗೋಣ ಮತ್ತು ಒಂದು ಹೊಸ ವ್ಲಾಗ್ ಜೊತೆ. ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ.
ಇನ್ನೂ ಹೆಚ್ಚು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಬರ್ತೀನಿ. ಧನ್ಯವಾದಗಳು.